ನಮಸ್ತೆ ವೀಕ್ಷಕರೇ, ಏರ್ ಪ್ರಾಪರ್ಟೀಸ್ಗೆ ಸ್ವಾಗತ. ನಾವು ಇವತ್ತು ಬಂದಿರತಕ್ಕಂಥ ಜಾಗ ಕುಂದಾಪುರ ತಾಲೂಕು ತೆಕ್ಕಟ್ಟೆಯಲ್ಲಿ. ವೀಕ್ಷಕರೇ, ತೆಕ್ಕಟ್ಟೆಯಲ್ಲಿ ಹೊಸದಾಗಿ ನಿರ್ಮಾಣದ ಹಂತದಲ್ಲಿರುವ 1551 ಸ್ಕ್ವೇರ್ ಫೀಟ್ನ ಹೊಸ ಮನೆ. ಮನೆ ಈ ಫೈನಲ್ ಲುಕ್ ಅನ್ನು ನೀವಿಲ್ಲಿ ನೋಡ್ಬೋದು. ಹಾಗೆ ಮನೆಯ ಸ್ಕೆಚ್ ಕೂಡ ನಾವಿಲ್ಲಿ ಕೊಟ್ಟಿರ್ತೇವೆ, ಒಂದ್ಸರಿ ಅಬ್ಸರ್ವ್ ಮಾಡ್ಬೋದು ನೀವಿಲ್ಲಿ. ವೀಕ್ಷಕರೇ, ಮನೆ ಕಂಪ್ಲೀಟ್ ಆಗುವ ಮೊದಲೇ ವಿಡಿಯೋ ಮಾಡಿ ಹಾಕುವ ಉದ್ದೇಶ, ನಮ್ಮ ವ್ಯೂವರ್ಸ್ ಹಾಗೂ ನಮ್ಮ ಸಬ್ಸ್ಕ್ರೈಬರ್ ಹೆಚ್ಚಿನದಾಗಿ ರೆಡಿ ಮನೆಯನ್ನು ಕೇಳ್ತಾ ಇದ್ರು, ಹಾಗೆ ಹೊಸ ಮನೆ ಕೂಡ ಕೇಳ್ತಾ ಇದ್ದಾರೆ. ಹಾಗಾಗಿ ಈ ಅವಕಾಶ ಅವರಿಗೆ ಸಿಗಲಿ ಅಂತ ಹೇಳಿ ಮೊದಲೇ ಈ ವಿಡಿಯೋವನ್ನು ಮಾಡಿ ವೀಕ್ಷಕರಿಗೆ ತಲುಪಿಸ್ತಾ ಇದ್ದೇವೆ. ವೀಕ್ಷಕರಿಗೆ ನೀವು ನೋಡ್ತಾ ಇರ್ಬೋದು, ಇದು ರಿಂಗ್ನ ಬಾವಿ. ಇದು ಸಾಕಷ್ಟು ನೀರಿದೆ ಈ ಭಾಗದಲ್ಲಿ. ಹಾಗೆ ಮನೆ ತಗೊಳ್ಳುವ ಆಸಕ್ತಿ ಇದ್ದವರು ಫೈನಲ್ನಲ್ಲಿ ಒಂದಿಷ್ಟು ದಿನ ಇಲ್ಲಿ ನಿಂತು ಇಲ್ಲಿ ಯಾವ ಮೆಟೀರಿಯಲ್ ಯೂಸ್ ಮಾಡ್ತಾರೆ, ಹಾಗೆ ಯಾವ ರೂಮ್ಗಳಿಗೆ ಬಾಗಿಲನ್ನು ಯಾವ್ದು ಹಾಕ್ತಾರೆ, ಯಾವ ಮೆಟೀರಿಯಲನ್ನು ಯೂಸ್ ಮಾಡ್ತಾರೆ ಅನ್ನೋ ಬಗ್ಗೆ ತಿಳ್ಕೊಳ್ಳಿಕ್ಕೆ ಅವಕಾಶ ಇರ್ತದೆ. ಇದು ಲಿವಿಂಗ್ ಏರಿಯಾ. ಇದು ಈ ಭಾಗದಲ್ಲಿ ಮನೆಯ ಕೊನೆಯ ಹಂತದಲ್ಲಿರುವಾಗ ಕೆಲವೊಂದಷ್ಟು ಜನ ಮನೆ ಬೇಕಾದವರು ಬುಕ್ ಮಾಡ್ಕೊಳ್ತಾರೆ. ಹಾಗಾಗಿ ಆ ಅವಕಾಶ ನಮ್ಮ ವೀಕ್ಷಕರಿಗೆ ಸಿಗಲಿ ಅಂತೇಳಿ ನಾವು ಮುಂಚಿತವಾಗಿ ಈ ವಿಡಿಯೋನ ಮಾಡ್ತಾ ಇದ್ದೇವೆ. ಈ ಪೂಜಾ ರೂಮ್ನ ಭಾಗ ಆಗಿರ್ತದೆ ಇದು. ಹಾಗೆ ಇಲ್ಲಿ ನೀವು ನೋಡ್ತಿರುವಂಥದ್ದು ಕಿಚನ್ ಏರಿಯಾ. ಈ ಪ್ರತಿಯೊಂದು ರೂಮ್ನ ಸೈಜ್ಗಳು ನಾವು ವಾಟ್ಸಪ್ಪಲ್ಲಿ ನೀವು ಮೆಸೇಜ್ ಮಾಡಿದರೆ ನಾವು ಇದರದ ಸೈಜ್ ಹಾಗೆ ಮ್ಯಾಪ್ನ ಕಳಿಸಿ ಕೊಡ್ಬೋದು. ಹಾಗೆ ನೀವು ಅದನ್ನು ವೀಕ್ಷಣೆ ಮಾಡಲಿಕ್ಕೆ ಆಗ್ತದೆ. ಹಾಗೆ ಆ ಸೈಜ್ನ ಅಬ್ಸರ್ವ್ ಮಾಡ್ಬೋದು. ಹಾಗೆ ಇಲ್ಲಿ ಸ್ಟೇರ್ ಕೇಸ್ನ ಒಳಭಾಗದಲ್ಲಿ ಇಟ್ಟಿರ್ತಾರೆ, ಅದು ಕಾಣಿಸ್ತೇವೆ. ಇದು ಫಸ್ಟ್ ಬೆಡ್ರೂಮ್. ಇದು ವಿಶಾಲವಾದ ಬೆಡ್ರೂಮ್ ಇದು. ಹಾಗೆ ಗಾಳಿ ಬೆಳಕು ಸಾಕಷ್ಟು ಇರಲಿ ಅಂತೇಳಿ ದೊಡ್ಡ ಸೈಜ್ ಇಟ್ಟಿದ್ದಾರೆ ಕಿಟಕಿ ಬಾಗಿಲುಗಳನ್ನು. ಹಾಗೆ ಇನ್ನೊಂದು ಬೆಡ್ರೂಮ್ ಇದು. ಇದು 2 ಬೆಡ್ರೂಮ್ನ ಮನೆ ಆಗಿರ್ತದೆ. 1551 ಸ್ಕ್ವೇರ್ ಫೀಟ್ನ ಮನೆ ಇದು. ವೀಕ್ಷಕರೇ, ಫಸ್ಟ್ ಬೆಡ್ರೂಮ್ನಲ್ಲಿ ಅಟ್ಯಾಚ್ ಬಾತ್ರೂಮ್ ಇದೆ. ಹಾಗೆ ನಾವು ಸ್ಟೇರ್ ಕೇಸ್ನ ಕೆಳಭಾಗದಲ್ಲಿ ಬ್ಯಾಟ್ರಿ ಇನ್ವರ್ಟರ್ ಇಡಲಿಕ್ಕೆ ಸ್ವಲ್ಪ ಸ್ಪೇಸಸ್ ಇಟ್ಟಿದ್ದಾರೆ. ಹಾಗೆ ಕಾಮನ್ ವಾಶ್ರೂಮ್ ಇದು. ನೀವಿಲ್ಲಿ ನೋಡ್ಬೋದು, ಅಟ್ಯಾಚ್ ಬಾತ್ರೂಮ್, ಟಾಯ್ಲೆಟ್ ಇದೆ ಇಲ್ಲಿ. ಇನ್ನು ಖಾಲಿ ಟೈಲ್ಸ್ ಫಿಟ್ಟಿಂಗ್ ಇದೆ, ಮತ್ತೆ ಸ್ವಲ್ಪ ಗ್ರಾನೈಟ್ ಫಿಟ್ಟಿಂಗ್ ಮಾತ್ರ ಕೆಲಸ ಬಾಕಿ ಇರ್ತದೆ. ಅದಾದ ನಂತರ ಫೈನಲ್ ಪೇಂಟ್, ಸ್ವಲ್ಪ ಎಲೆಕ್ಟ್ರಿಷಿಯನ್ ಕೆಲಸ ಇದೆ. ಇದು ಯುಟಿಲಿಟಿ ಭಾಗ. ಇದು ಇಲ್ಲೊಂದು ಎಕ್ಸಿಟ್ ಡೋರ್ ಕೂಡ ಇಟ್ಟಿರ್ತಾರೆ ಮನೆಯ ಹಿಂಭಾಗಕ್ಕೆ ಹೋಗ್ಲಿಕ್ಕೆ. ಕಾಂಪೌಂಡ್ ವಾಲ್ ಸಹ ನೋಡ್ಬೋದು, ಇಲ್ಲಿ ಕೆಂಪು ಕಲ್ಲಿಂದ ಮಾಡ್ತಾ ಇರುವಂಥದ್ದು. ಹಾಗೆ ಸ್ಟೇರ್ ಕೇಸ್ನ ಮೇಲ್ಭಾಗಕ್ಕೆ ಬಂದರೆ ನಾವು ಟೆರೆಸ್ ಮೇಲೆ ಹೋಗ್ಬೋದು. ಇಲ್ಲಿ ಗಾಳಿ ಬೆಳಕಿಗೆ ಒಂದು ದೊಡ್ಡದಾದ ವಿಂಡೋ ಇಟ್ಟಿದ್ದಾರೆ. ಹಾಗೆ ಮನೆಯ ಮೇಲ್ಭಾಗದಿಂದ ಮನೆಯ ಮುಂಭಾಗವನ್ನು ವೀಕ್ಷಣೆ ಮಾಡಲಿಕ್ಕೂ ಆಗ್ತದೆ. ಸಾಕಷ್ಟು ಜಾಗ ಇದೆ ಮುಂಭಾಗದಲ್ಲಿ. ಸುತ್ತಮುತ್ತ ಈಗಾಗಲೇ 4 ಮನೆಗಳು ಇಲ್ಲಿ ನಿರ್ಮಾಣದ ಹಂತದಲ್ಲಿ ಇದ್ದು ಕೊನೆಯ ಹಂತದಲ್ಲಿ ಇದೆ. ಕುಂಬಾಶಿ ದೇವಸ್ಥಾನಕ್ಕೆ ಒಂದು 300 ಮೀಟರ್ ದೂರದಲ್ಲಿ, ಹಾಗೆ ಹೈವೇಗೆ, ರಾಷ್ಟ್ರೀಯ ಹೆದ್ದಾರಿಗೆ 600 ಮೀಟರ್ ದೂರದ ಅಂತರ ಇರ್ತದೆ ಹೆಚ್ಚು ಕಮ್ಮಿ. ವೀಕ್ಷಕರೇ, ಈ ಜಾಗ ಅಥವಾ ಮನೆ ಯಾರಾದರೂ ಖರೀದಿ ಮಾಡುವ ಆಸಕ್ತಿ ಇದ್ದರೆ ಒಮ್ಮೆ ಬಂದು ಇಲ್ಲಿ ನೋಡಿ ಹೇಗೆ ಕೆಲಸ ಮಾಡ್ತಾ ಇದ್ದಾರೆ, ಹಾಗೆ ಎಷ್ಟು ಬಾಕಿ ಇದೆ, ಏನೆಲ್ಲ ಮೆಟೀರಿಯಲ್ ಯೂಸ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ವೀಕ್ಷಣೆ ಮಾಡಲಿಕ್ಕೆ ಅವಕಾಶ ಇರ್ತದೆ. ಹಾಗೆ ನಿಮ್ಗೆ ಇಷ್ಟ ಇದ್ದರೆ ಸಣ್ಣ ಪ್ರಮಾಣದ ಅಮೌಂಟನ್ನು ಕೊಟ್ಟು ಕನ್ಫರ್ಮ್ ಮಾಡಲಿಕ್ಕೆ ಅವಕಾಶ ಇರ್ತದೆ. ಹಾಗಾಗಿ ಈ ಅವಕಾಶ ನಮ್ಮ ವೀಕ್ಷಕರಿಗೆ ಸಿಗಲಿ ಅನ್ನೋ ಒಂದು ಉದ್ದೇಶದಿಂದ ಈ ವಿಡಿಯೋ ಪ್ರಥಮವಾಗಿ ಮಾಡಿರ್ತೇವೆ ನಾವು. ಈ ಲೇಔಟಿಗೆ ಬರಲಿಕ್ಕೆ 3 ಕಡೆಯಿಂದ ದಾರಿ ಇರ್ತದೆ. ಈಗಾಗಲೇ ಕಾಂಕ್ರೀಟ್ ರೋಡನ್ನು ಮಾಡಿರ್ತಾರೆ. ಒಂದು ಈ ರೋಡ್ ನಾವಿಲ್ಲಿ ಕಾಣಿಸ್ತಾ ಇದ್ದೇವೆ, ಅದು ಫಸ್ಟ್ ರೋಡ್. ಇದು ನೋಡಿ, ನೀವು ಇಲ್ಲಿ ನೋಡ್ಬೋದು, ಮಳೆ ನೀರು ಹೋಗ್ಲಿಕ್ಕೆ ಕಾಂಕ್ರೀಟ್ನ ವಾಲ್ನ ಒಂದು ಸಣ್ಣ ಚರಂಡಿ ಮಾಡಿರ್ತಾರೆ. ಹಾಗೆ ವೀಕ್ಷಕರೇ, ರೇಟ್ನ ವಿಚಾರ ಮಾತಾಡೋದಾದರೆ 78 ಲಕ್ಷ ರೂಪಾಯಿಗಳು ಹೇಳ್ತಾ ಇದ್ದಾರೆ. ಹಾಗೆ ಸಣ್ಣ ಪ್ರಮಾಣದ ಚರ್ಚೆಗೆ ಅವಕಾಶ ಇದೆ. ಜಾಗದ ಒಟ್ಟು ವಿಸ್ತೀರ್ಣ 8 ಸೆಂಟ್ಸ್. ಇದು ಮನೆಯ ಒಟ್ಟು ವಿಸ್ತೀರ್ಣ 1551 ಸ್ಕ್ವೇರ್ ಫೀಟ್ ಆಗ್ತದೆ. ಹಾಗೆ ಯಾರಿಗೆ ಈ ಪ್ರಾಪರ್ಟಿ ಮೇಲೆ ಆಸಕ್ತಿ ಇದೆ ಬಂದು ಒಮ್ಮೆ ನೋಡಿಕೊಂಡು
ಮತ್ತು ನಮಗೆ ಈ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ಕರೆ ಮಾಡಿ ಇನ್ನಿತರ ವಿಚಾರಗಳನ್ನು ತಿಳ್ಕೊಳ್ಬೋದು. ಹಾಗೆ ಸ್ಕೆಚ್ ಕೂಡ ನಮ್ಮ ಹತ್ರ ಇದೆ. ಹಾಗೆ ಇನ್ನೊಮ್ಮೆ ಸಿಗ್ತೇನೆ ಅಂತ ಹೇಳ್ತೇನೆ. ಜೈ ಶ್ರೀರಾಮ್.